ಊರಲ್ಲಿ ಇದು ಇವತ್ತು ನಿನ್ನೆದಲ್ಲ, ಕೆಲವಾರು ವರ್ಷಗಳು ದಶಕಗಳಿಂದ ನಡೀತಾ ಇರೋದು. ಮಂಗಳೂರು ಒಂದು ಅಕ್ರಮ ಚಿನ್ನ ಸಾಗಾಣಿಕೆಯ ಒಂದು ಹೆಬ್ಬಾಗಿಲಾಗಿದೆ. ಈ ಕಡೆ ರಾಷ್ಟ್ರಗಳಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿದ್ದು ದುಬೈ ಇರ್ಬೋದು, ಕುವೈಟ್ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಚಿನ್ನದ ಕಳ್ಳ ಸಾಗಾಣಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಈಗ ಏನು ನಾವು ಪೇಪರಲ್ಲಿ ಅಥವಾ ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಏನು ದಾಖಲೆ ಕೊಟ್ಟಿದ್ದೀರಿ, ಅದು ಕೇವಲ 1% ಅಥವಾ 2% ಇರ್ಬೋದು. ಇದರಿಂದ ಎಷ್ಟೋ ಸಾವಿರ ಪಟ್ಟು ಚಿನ್ನಗಳು ಇಲ್ಲಿಗೆ ಇಂಡಿಯಾಕ್ಕೆ ಸ್ಮಗ್ಲಿಂಗ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿರುವ ತೆರಿಗೆ ಸ್ಟ್ರಕ್ಚರು ಮತ್ತು ಇಲ್ಲಿಯ ದುಡ್ಡು ರೇಟು, ಅಲ್ಲಿ ರೇಟು ಕಮ್ಮಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಜ್ಯುವೆಲರಿ ಮಾಫಿಯಾದ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹಾಗಾದ್ರೆ? ಜೊತೆಗೆ ಬಂದಂತಹ ಚಿನ್ನ ಎಲ್ಲಿ ಹೋಯ್ತು ಅನ್ನೋದ್ರ ಲೆಕ್ಕ ಸಿಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ, ಹೌದು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋಲ್ಡ್ ಸ್ಮಗ್ಲಿಂಗ್ನ ಹಬ್ಬ ಆಗಿರುವಂಥದ್ದು ಇಂದು ನಿನ್ನೆಯ ಕಥೆಯಲ್ಲ. ಸುಮಾರು ನಾವೊಂದು 2000 ಇಸವಿಯಿಂದ ಲೆಕ್ಕ ಹಾಕಿದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಸ್ಮಗ್ಲಿಂಗ್ ಆಗ್ತಾ ಇತ್ತು. ಅದರಲ್ಲೂ ಕೂಡ 2020ರಿಂದ 2024, ಈಗ 25 ಆಗ್ತಾ ಇದೆ ಅಷ್ಟೇ, 24ವರೆಗೆ ಸುಮಾರು ಒಂದು 15ರಿಂದ 20 ಕೋಟಿ ಮೌಲ್ಯದ ಬಹಳ ದೊಡ್ಡ ಮಟ್ಟದ ಗೋಲ್ಡ್ ಸ್ಮಗ್ಲಿಂಗ್ ಆಗಿರುವಂತಹ ರೆಕಾರ್ಡ್ಸ್ಗಳು ಈಗ ಅಲ್ಲಿ ಇರುವಂಥದ್ದು. ಯಾಕಂದ್ರೆ ಹೆಚ್ಚಿನದನ್ನ ಕಸ್ಟಮ್ಸ್ ಅಧಿಕಾರಿಗಳು ದುಬೈನಿಂದ, ಕೊಲ್ಲಿ ರಾಷ್ಟ್ರಗಳಿಂದ, ಬಹುತೇಕವಾಗಿ ಅದು ದುಬೈ ಇರಬಹುದು ಅಥವಾ ಬೇರೆ ಬೇರೆ ಕೊಲ್ಲಿ ರಾಷ್ಟ್ರಗಳಿಂದ ಬರುವಂತ ವಿಮಾನಗಳಲ್ಲಿ ಸಹಜವಾಗಿ ಕೇರಳಕ್ಕೆ ಸೇರಿದಂತ ಪ್ರಯಾಣಿಕರು ಒಂದಿಬ್ಬರು ಕರ್ನಾಟಕದವರು ಇರ್ತಾರೆ, ಕೆಲವರು ಉತ್ತರ ಕನ್ನಡ ಭಾಗದವರು ಇರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ದುಬೈನಿಂದ ಬರುವಂತಹ ಪ್ರಯಾಣಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಲ್ಡ್ ಅನ್ನು ತರ್ತಾರೆ. ಆದ್ರೂ ಕೂಡ ಬೇರೆ ಬೇರೆ ರೂಪದಲ್ಲಿ ಅದನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬರುವಂತದ್ದು, ಗುದದ್ವಾರದಲ್ಲಿ ಇಟ್ಕೊಂಡು ಬರುವಂತದ್ದು, ಬೇರೆ ಬೇರೆ ರೀತಿಯಲ್ಲಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾರೆ. ಇಂತಹ ಸಾಗಾಟವಾದಂತಹ ಚಿನ್ನ ಏನಿದೆ ಅದು ನೇರವಾಗಿ ಕೇರಳಕ್ಕೆ ಹೋಗಿ ಸಾಗುವಂತದ್ದು. ಈಗ ಇದರಲ್ಲಿ ಇರುವಂತಹ ಅನುಮಾನ ಏನಂದ್ರೆ ಕೇರಳದ ಜ್ಯುವೆಲರಿ ಮಾಫಿಯಾ ಇದರ ಹಿಂದೆ ಇದೆ. ಯಾಕಂದ್ರೆ ಅಲ್ಲಿಂದ ಬರುವಂತಹ ಯುವಕರೇನಿದ್ದಾರೆ ಅವರಿಗೆ ಬಹುತೇಕವಾಗಿ ಅಷ್ಟು ಚಿನ್ನ ತರಲಿಕ್ಕೆ ಅವರಲ್ಲಿ ಹಣ ಇರೋದಿಲ್ಲ. ಅವರು ಉದ್ಯೋಗದ ಕಾರಣಕ್ಕಾಗಿ, ಸಣ್ಣ ಸಣ್ಣ ಉದ್ಯೋಗದ ಕಾರಣಕ್ಕಾಗಿ ದುಬೈಗೆ ಹೋಗಿರ್ತಾರೆ. ಆದ್ರೆ ಅಂತವರನ್ನ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಮಂಗಳೂರಿಗೆ ಅವ್ರು ಯಾವಾಗ ಈ ಭಾರತಕ್ಕೆ ಬರ್ತಾರೆ ಅಂತವರನ್ನ ಗುರುತಿಸಿ ಅವರಿಗೆ ಕಮಿಷನ್ ನ ಆಸೆಯನ್ನ ತೋರಿಸಿ ಅವರ ಮೂಲಕ ಚಿನ್ನವನ್ನ ಮಂಗಳೂರು ಏರ್ಪೋರ್ಟ್ಗೆ ಸಾಗಾಟ ಮಾಡಲಾಗುತ್ತೆ. ಅಲ್ಲಿಂದ ಅದು ಕೇರಳದ ಕೆಲವೊಂದು ಜಾಗಗಳಿಗೆ ಹೋಗಿ ಅಲ್ಲಿಂದ ಅದು ಜ್ಯುವೆಲರಿ ಮಾಫಿಯಾದ ಕೈ ಸೇರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಗಂಭೀರ ಆರೋಪ. ಹಾಗಾಗಿ ಇದರ ಮೂಲವನ್ನ ಪತ್ತೆ ಮಾಡಬೇಕು. ಇಡಿ ಕೂಡ ಇದರಲ್ಲಿ ತನಿಖೆ ಮಾಡಬೇಕು. ಅದರಲ್ಲಿ ದೊಡ್ಡ ಮಟ್ಟದ ಹಣವನ್ನ ಹೂಡಿಕೆ ಮಾಡುವಂತವರು ಕೇರಳದಲ್ಲಿ ಇದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಇರುವಂತದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.